ಇನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು, ಬೆಳ್ಳಂಬೆಳಗ್ಗಿಂದಲೇ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದೆ ವೀಕ್ಷಕರೇ. ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಬಂದಿದೆ. ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಎವೈ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ. ಎದಕ್ಕಂದ್ರೆ ಸಾರ್ಥಕ್ ಪಿಡಿಎಸ್ ಸಿಸ್ಟಮ್ ಈಗ ಜಾರಿಗೆ ಬರ್ತಾ ಇದೆ ಅಂತೆ. ಅಂದ್ರೆ ಇದ್ರ ಪ್ರಕಾರ ಯಾರಿಗೆಲ್ಲ ಗುಡ್ ನ್ಯೂಸ್ ಅದು ನೋಡೋಣ. ಹೌದು ವೀಕ್ಷಕರೇ, ಈಗಾಗಲೇ ಕರ್ನಾಟಕದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೋಡಿ, ಸಿದ್ದು ನೇತೃತ್ವದಲ್ಲಿ ನಾನು ನಡೀತೀನಿ ಅಂತ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ, ಎಲ್ಲ ಡಿಟೇಲ್ ಆಗಿ ಮಾಹಿತಿ ನೋಡೋಣ. ಇನ್ನೊಂದು ಕಡೆಗೆ ನೋಡಿ, ಮತ್ತೆ 2,000 ರೂಪಾಯಿ ನೋಟಿನ ಹಾಗೆ ಹೊಸ ಒಂದು ನೋಟ್ಗಳು ಬರುತ್ತಾ? ಅಂದ್ರೆ ನೋಡಿ, ಮತ್ತೆ ಪ್ಲಾಸ್ಟಿಕ್ ನೋಟ್ಗಳು ಬರುತ್ತೆ ಅಂತೆ. ಆದ್ರೆ ಈಗಿದ್ದ ನೋಟ್ಗಳು ಏನಾಗುತ್ತೆ, ಬ್ಯಾನ್ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ಹೌದು, ಈಗ ನಮ್ಮ ಭಾರತ ದೇಶದಲ್ಲಿ RBI ಕಡೆಯಿಂದ ಪ್ಲಾಸ್ಟಿಕ್ ನೋಟ್ ಗಳನ್ನ ತರೋದ್ರ ಬಗ್ಗೆ ದೊಡ್ಡ ಚಿಂತನೆ ನಡೀತಾ ಇದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ 1 ವಾರದವರೆಗೂ ಭಾರಿ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಜೂನ್ ಮೊದಲ ವಾರದವರೆಗೂ 8ನೇ ತಾರೀಕಿನವರೆಗೂ ಮಳೆ ಅಂತೆ. ಈ 8 ಜಿಲ್ಲೆಗಳ ಜನರಿಗೆ ಎಚ್ಚರ, ಅಲರ್ಟ್ ಅಂತ ಹೇಳ್ಬಹುದು. 8 ಜಿಲ್ಲೆಗಳ ಹೆಸರು ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ. ಇನ್ನೊಂದು ಕಡೆಗೆ ಎರಡನೇದಾಗಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕಮೆಂಟ್ ಮೂಲಕ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ 31ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 31ನೇ ಕಂತು ಹಣ ಜಮೆ ಆಗೋದಕ್ಕೆ ಕ್ಷಣ ಗಣನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ನಿಮ್ಮ ಅಕೌಂಟ್ಗೆ ಇಲ್ಲಿವರೆಗೂ ಒಟ್ಟು 30 ಕಂತು ಅಂದ್ರೆ 60,000 ರೂಪಾಯಿವರೆಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿದ್ರೆ, ಈಗ 62,000 ರೂಪಾಯಿನ ಕಂತು ಅಂದ್ರೆ ಇನ್ನು 2,000 ರೂಪಾಯಿ ನಿಮಗೆ, ಅಂದ್ರೆ ಟೋಟಲ್ 4,000 ರೂಪಾಯಿ ಜಮೆ ಆಗುತ್ತೆ. ಇದೇ ಒಂದು 10ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಅಕೌಂಟ್ಗೆ 31ನೇ ಕಂತು ಹಣ ಕೂಡ ಜಮೆ ಆಗುತ್ತೆ ಎಂಬುವ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿರುವಂತದ್ದು. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಆಗಿದೆಯಾ ಇದರ ಪ್ರಶ್ನೆಗೆ ಇನ್ನು ಅಧಿಕೃತವಾಗಿ ಉತ್ತರ ಸಿಕ್ಕಿಲ್ಲ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ದಿನದ ಒಳಗಡೆ ಇನ್ನೊಂದು ಸುತ್ತಿನ ಕಂತು ಹಣವನ್ನ ಬಿಡುಗಡೆ ಮಾಡ್ತೀನಿ. ಅಂದ್ರೆ 25ರಿಂದ 28ನೇ ತಾರೀಕಿನ ಒಳಗೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗಿರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಈಗಾಗಲೇ 30ನೇ ಕಂತು ಹಣ ಎಲ್ಲರಿಗೂ ಕೂಡ ಜಮೆ ಆಗಿದ್ದು, 31ನೇ ಕಂತಿನ 2,000 ರೂಪಾಯಿ ಹಣ ಈಗ ಮತ್ತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಜಮೆ ಆಗಲಿದೆ. ನೋಡಿ, ಯಾರೆಲ್ಲ ಅಕೌಂಟ್ಗೆ ಇನ್ಮುಂದೆ ಹಣ ಬರೋದಿಲ್ಲ ಅಂತಾನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು. ಮೊದಲಿಗೆ ಹೇಳ್ಬೇಕಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿಕೊಂಡಿದ್ರೆ ಅಂತವರ ಅಕೌಂಟ್ಗೆ ಇನ್ಮುಂದೆ ಹಣ ಬರೋದಿಲ್ಲ ಅಂತಾನೂ ಕೂಡ ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ಎರಡನೇದಾಗಿ ತುಂಬಾ ಜನ ಗೃಹಲಕ್ಷ್ಮಿಯವರು ಬೇರೆಯವರ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬೇರೆಯವರದ್ದು ಮೊಬೈಲ್ ನಂಬರ್, ಬೇರೆಯವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ. ಅಂತವರಿಗೂ ಕೂಡ ಇನ್ಮುಂದೆ ಹಣ ಬರಲ್ಲ. ಮತ್ತೆ ಸರ್ಕಾರ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಚಾಲ್ತಿಯಲ್ಲಿ ತರಬಹುದು ಅಂತ ಹೇಳಲಾಗ್ತಾ ಇದೆ. ಬಯೋಮೆಟ್ರಿಕ್ ಸಿಸ್ಟಮ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ನೋಡಿ, 1 ಟೈಮ್ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚು ಕೊಟ್ಟು ಈ ಒಂದು ಯೋಜನೆ ಮರು ನೋಂದಣಿ ನೀವು ಮಾಡಿಸಿಕೊಳ್ಬೇಕಾಗಿ ಬರಬಹುದು ಅಂತ ಮೊದಲೇ ಒಂದು ಹೇಳಿಕೆ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಬಹುದು ಅಂತಾನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು ವೀಕ್ಷಕರೇ. ಅಂದ್ರೆ ಮುಂದಿನ ಬರೋ ದಿನ ಅಧಿಕೃತವಾಗಿ ಸರ್ಕಾರದಿಂದ ಅಪ್ಡೇಟ್ ಬರಲಿದೆ. ಅಂದ್ರೆ ಬೆರಳಚ್ಚು ಕೊಟ್ಟು ನೀವು ಈ ಒಂದು ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಳಬೇಕು. ತುಂಬಾ ಜನ ಗೃಹಲಕ್ಷ್ಮಿಯರು ಮೃತಪಟ್ಟಿರೋದ್ರಿಂದ ಸರ್ಕಾರ ಈಗಲೂ ಕೂಡ ಮೃತಪಟ್ಟಿರೋ ಅಕೌಂಟ್ಗೆ ಹಣ ಹಾಕ್ತಾ ಇದೆ. ಹೀಗಾಗಿ ಬಯೋಮೆಟ್ರಿಕ್ ಯಾರು ಕೊಡ್ತಾರೆ ಅವರಿಗೆ ಮಾತ್ರ ಹಣ ಹಾಕ್ತಿವಿ, ಯಾರು ಬಯೋಮೆಟ್ರಿಕ್ ಕೊಡಲ್ಲ ಅವರಿಗೆ ತಿಂಗಳಿಗೆ 2,000 ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಸೊ ಇದು ಮುಂದಿನ ಬರೋ ದಿನ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಸುತ್ತೋಲೆ ಬಂದ ನಂತರ ನಾವು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರಿಗೂ ಕೂಡ ಇನ್ ಮುಂದೆ ಹಣ ಬರೋದಿಲ್ಲ. ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ, ನೀವು ಕಳೆದ 2-3 ವರ್ಷಗಳಿಂದ ಬ್ಯಾಂಕ್ ನಲ್ಲಿ ಹಣ ಹಾಕಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ರೂ ಕೂಡ ತಗೊಂಡಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ವಿಳಂಬವಾಗಬಹುದು ಅಂತ ಹೇಳಲಾಗಿದೆ. ಇನ್ನು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ KYC ಕಡ್ಡಾಯವಾಗಿ ನೀವು ಮಾಡಿಸಿರಬೇಕು. ಇನ್ನು ಎರಡನೇದು ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. RBI ಈಗ ಮತ್ತೆ ಈ ಒಂದು ಪಾಲಿಮರ್ ನೋಟ್ ಗಳನ್ನ ತರೋ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಅಂತೆ. ನೋಡಿ,
ಒಂದು ಕಡೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 2,000 ರೂಪಾಯಿ ಮುಖಬೆಲೆಯ ಪಿಂಕ್ ನೋಟ್ಸ್ ಗಳನ್ನ ಸದ್ದಿಲ್ಲದೆ ಬಂದ್ ಮಾಡಲಾಗಿದೆ. ಆದ್ರೆ ಈಗ ಮತ್ತೊಂದು ಸುತ್ತಿನ ಹೊಸ ನೋಟುಗಳನ್ನ ಪರಿಚಯ ಮಾಡಲು RBI ಮುಂದಾಗ್ತಾ ಇದೆ. ನೋಡಿ ವೀಕ್ಷಕರೇ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟುಗಳು ಎಷ್ಟು ಜನರಲ್ಲಿ ಕೈಯಲ್ಲಿ ಓಡಾಡುತ್ತೆ ಅಷ್ಟು ಮೃದುವಾಗುತ್ತೆ, ಹರಿಯೋ ಭೀತಿ ಇರುತ್ತೆ. ಹೀಗಾಗಿ ಈ ನೋಟುಗಳನ್ನ ಚೇಂಜ್ ಮಾಡೋದಕ್ಕೆ RBI ಚಿಂತನೆ ಮಾಡ್ತಾ ಇದೆ. ಅಂದ್ರೆ RBI ದೇಶದಲ್ಲಿ ಚಾಲ್ತಿಯಲ್ಲಿರೋ ಸಾಂಪ್ರದಾಯಿಕ ಕಾಗದದ ನೋಟುಗಳ ಬದಲಾಗಿ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ಬ್ಯಾಂಕ್ ನೋಟುಗಳನ್ನ ಪರಿಚಯಿಸಲು ಗಂಭೀರ ಚಿಂತನೆ ಶುರು ಮಾಡಿದೆ. ನೋಡಿ, ಒಂದು ಕಡೆಗೆ ಪ್ಲಾಸ್ಟಿಕ್ ನೋಟ್ಗಳು ಬಂದ್ರೆ ಇದರ ಮುದ್ರಣ ಖರ್ಚು ಕೂಡ ಕಡಿಮೆ ಮತ್ತು ಇವುಗಳು ಹರಿಯೋದಿಲ್ಲ, ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಹರಿದ್ರೂ ಕೂಡ ಹರಿಯೋದಿಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಆರಂಭದಲ್ಲಿ 5 ನಗರಗಳಲ್ಲಿ ಅಂದ್ರೆ 5 ದೊಡ್ಡ ನಗರಗಳಲ್ಲಿ ವಿವಿಧ ಹವಾಮಾನ ವಲಯಗಳನ್ನು ಆಧರಿಸಿ ಮೊದಲು 10 ರೂಪಾಯಿದು ಮತ್ತು 20 ರೂಪಾಯಿದು ಮುಖಬೆಲೆಯ ಪಾಲಿಮರ್ ಪ್ಲಾಸ್ಟಿಕ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಚಲಾವಣೆಗೆ ತರಲು ಸಿದ್ಧತೆಗಳು ಈಗ ಶುರುವಾಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿ ನೋಟ್ಗಳನ್ನ ಬ್ಯಾನ್ ಮಾಡೋ ವಿಚಾರ RBI ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಅಂತಾನು ಕೂಡ ಇಲ್ಲಿ ಅಪ್ಡೇಟ್ ಬಂದಿರುವಂತದ್ದು ವೀಕ್ಷಕರೇ. ಸೊ ತುಂಬಾ ಕಡೆಗೆ ನೋಟ್ಗಳು ಬ್ಯಾನ್ ಆಗ್ಬಿಡುತ್ತೆ ಅಂತ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡಬೇಡಿ, ಯಾಕಂದ್ರೆ ಯಾವುದೇ ರೀತಿ ನೋಟ್ಗಳು ಬ್ಯಾನ್ ಆಗಲ್ಲ. ಕೇವಲ 10, 20, 50 ರೂಪಾಯಿ ಅಂದ್ರೆ ಚಿಲ್ಲರೆ ನೋಟುಗಳು ಮಾತ್ರ ಮೊದಲಿಗೆ ಇಲ್ಲಿ ಚಾಲ್ತಿಯಲ್ಲಿ ತರಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇವುಗಳು ದೀರ್ಘ ಬಾಳಿಕೆ ಬರುತ್ತೆ. ಭಾರತದಲ್ಲಿ ಕಾಗದದ ನೋಟುಗಳಿಗೆ ಸರಾಸರಿ ಆಯಸ್ಸು ತುಂಬಾ ಕಡಿಮೆ, ಆದ್ರೆ ಪ್ಲಾಸ್ಟಿಕ್ ನೋಟುಗಳು, ಪಾಲಿಮರ್ ನೋಟುಗಳು ಕಾಗದದ ನೋಟುಗಳಿಂದ ಕನಿಷ್ಠ 2 ರಿಂದ 4 ಪಟ್ಟು ಹೆಚ್ಚು ದಿನ ಬಾಳಿಕೆ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇದರಿಂದ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರಿಂಟಿಂಗ್ ಖರ್ಚು ಉಳಿಯುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಈಗ ಮತ್ತೆ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ DK ಶಿವಕುಮಾರ್ ಸರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ 25ನೇ ಮುಖ್ಯಮಂತ್ರಿ CM ಆಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, ಜೂನ್ 3ನೇ ತಾರೀಕು ಸಂಜೆ 4:05 DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಪಥವನ್ನು ಮಾಡಲಿದ್ದಾರೆ. ಹೌದು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಲು ಕೂಡ ಅಧಿಕೃತವಾಗಿ DK ಶಿವಕುಮಾರ್ ಅವರು ಆಯ್ಕೆಯಾಗಿರುವಂತದ್ದು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಸರ್ ಅವರು ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿದ್ದಾರೆ. ಸರ್ಕಾರ ರಚಿಸಲು ರಾಜ್ಯಪಾಲರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಸದ್ಯಕ್ಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಅಧಿಕೃತವಾಗಿ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಆಗಿರೋದು. ಇನ್ನು ಇದೇ 3ನೇ ತಾರೀಕು ಸಂಜೆ 4:05 DK ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ. ಆದ್ರೆ ಈ ಬಾರಿ ಸಚಿವ ಸಂಪುಟ ಸಭೆಯಲ್ಲಿ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ, ಯಾವ ಸಚಿವರಿಗೆ ಯಾವ ಒಂದು ಖಾತೆ ಸಿಗುತ್ತೆ, ಅದೆಲ್ಲ ಕೂಡ ಇನ್ನು ಮುಂದಿನ ಬರೋ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೂಡ ಕೊಡಲಿದ್ದೇವೆ. ನೂತನ ಸಚಿವ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಸೇರ್ಪಡೆ ಆಗೋ ಸಚಿವರ ಹೆಸರು ಆಯ್ಕೆ ಮಾಡಲು DK ಶಿವಕುಮಾರ್ ಸರ್ ಅವರು ಹಾಗೂ ಸಿದ್ದರಾಮಯ್ಯನವರು ಮತ್ತೆ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗಾಗಲೇ CM ಸೇರಿ ಒಟ್ಟು 9 ಮಂದಿ ಪ್ರಮಾಣ ವಚನ ಸ್ವೀಕರಿಸುವ ಬಗ್ಗೆ ಚರ್ಚೆ ಆಗಿತ್ತು. ಎಷ್ಟು ಜನ DCM ಇರ್ತಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಷ್ಟು ಜನ ಇರ್ತಾರೆ, ಹೋಮ್ ಮಿನಿಸ್ಟರ್ ಆಗಿರ್ಬೋದು ಯಾರಾಗ್ತಾರೆ, ಮತ್ತೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೆ, ಎಲ್ಲಾ ಕೂಡ ಮುಂದಿನ ಬರೋ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಸಿಗುತ್ತೆ. ಈಗ ನೋಡಿ, KPCC ಅಧ್ಯಕ್ಷರು DK ಶಿವಕುಮಾರ್ ಸರ್ ಆಗಿದ್ರು, ಆದ್ರೆ ಅವರೀಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು KPCC ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ. ಅಂದ್ರೆ ಈ ಒಂದು KPCC ಅಧ್ಯಕ್ಷತೆಗೆ ಸತೀಶ್ ಜಾರಕಿಹೊಳಿ ಸರ್ ಆಗಿರ್ಬೋದು, G ಪರಮೇಶ್ವರ್ ಸರ್ ಆಗಿರ್ಬೋದು, ಅಥವಾ BK ಹರಿಪ್ರಸಾದ್ ಸರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಧಿಕೃತವಾಗಿ ಯಾರ ಹೆಸರು ಆಯ್ಕೆ ಆಗುತ್ತೆ ಎಲ್ಲ ಕೂಡ ನಮಗೆ ಡೀಟೇಲ್ ಆಗಿ ಇನ್ನೂ ಕೂಡ ಮಾಹಿತಿ ಬರೋದು ಬಾಕಿ ಇದೆ ವೀಕ್ಷಕರೇ. ಒಟ್ಟಾರೆ ಇದೇ 3ನೇ ತಾರೀಕಿಗೆ ಕರ್ನಾಟಕದ ನೂತನ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅಂತಾನು ಕೂಡ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಟ್ಟು ಇವತ್ತು 2 ಗುಡ್ ನ್ಯೂಸ್ ಇದೆ. ನೋಡಿ, ಒಂದು ಕಡೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಅವರು ಘೋಷಣೆ ಮಾಡಿದ್ದ ಇಂದಿರಾ ಕಿಟ್ ವಿತರಣೆ ಕತೆ ಏನು, ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಇಲ್ಲ. ಆದ್ರೆ ಈ ಒಂದು ಜೂನ್ ತಿಂಗಳಲ್ಲಿ ವಿತರಣೆ ಆಗುತ್ತೆ ಅಂತ ಮೊದಲೇ ಒಂದು ಘೋಷಣೆ ಕೂಡ ಮಾಡಲಾಗಿದೆ. ಎಲ್ಲಾ ಪ್ಯಾಕೆಟ್ ಗಳಿಗೆ ಬಾರ್ ಕೋಡ್, QR ಕೋಡ್ ಹಾಕೋದ್ರ ಮೂಲಕವೂ ಕೂಡ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಆದ್ರೆ ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರದಿಂದಲೂ ಕೂಡ PHH ಕಾರ್ಡ್ಸ್ ಅಂದ್ರೆ ಕೇಂದ್ರ ಸರ್ಕಾರದ BPL ಕಾರ್ಡ್ ಗ್ರಾಹಕರಿಗೆ 2 ತಿಂಗಳ ಪಡಿತರ ವಿತರಣೆ ಮಾಡಬೇಕು. ಅಂದ್ರೆ ಈ ಬಾರಿ ಒಟ್ಟು 6 kg ರಾಗಿ ಹಾಗೂ 4 kg ಅಕ್ಕಿಯನ್ನ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದ್ರೆ ಕರ್ನಾಟಕ ಸರ್ಕಾರದ ಪಾಲಿನ ಈ ಒಂದು ಮೇ ತಿಂಗಳ ಅಕ್ಕಿಯನ್ನ ಬಾಕಿ ಇದ್ದವರಿಗೆ ಜೂನ್ ತಿಂಗಳಲ್ಲಿ ವಿತರಣೆ ಮಾಡುವ ನಿರೀಕ್ಷೆ ಇರುವಂತದ್ದು. ಹೀಗಾಗಿ ಯಾರೂ ಕೂಡ ಚಿಂತೆ ಮಾಡಬಾರದು. ಯಾರಿಗೆಲ್ಲ ಈ ಒಂದು ಪಡಿತರ ವಿತರಣೆ ಆಗಿಲ್ಲ, ತುಂಬಾ ಸರ್ವರ್ ಸಮಸ್ಯೆ, ಹೌದು, ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆಯಲ್ಲಿ ಭಾರಿ ವಿಳಂಬವಾಗಿದೆ. 40% ಪಡಿತರದಾರರಿಗೆ ಇನ್ನೂ ಕೂಡ ಕರ್ನಾಟಕ ಸರ್ಕಾರದ ಪಾಲಿನ ಪಡಿತರ ವಿತರಣೆ ಆಗಿಲ್ಲ ಎಂಬುವ ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ನೋಡಿ, ಈಗ ಮತ್ತೆ ಕರ್ನಾಟಕದಲ್ಲಿ ಯಾರೆಲ್ಲ BPL ಕಾರ್ಡ್ ಇದ್ದಾರೆ ಅವರಿಗೂ ಕೂಡ ಇನ್ನು ಕರ್ನಾಟಕ ಸರ್ಕಾರದ ಪಾಲಿನ ಆಹಾರ ಧಾನ್ಯಗಳು ಸಿಕ್ಕಿಲ್ಲ. ಅಂದ್ರೆ
ಅವರು ಮತ್ತೊಮ್ಮೆ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಜೂನ್ ತಿಂಗಳಲ್ಲಿ ಮತ್ತೆ ಅವರ ಒಂದು ಪಡಿತರವನ್ನ ಪಡ್ಕೋಬಹುದು. ಅದನ್ನ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ PDS ಸಿಸ್ಟಮ್, ಹೌದು, ಅಕ್ರಮ ರೇಷನ್ ದಂಧೆಗೆ ಬೀಳಲಿದೆ ಕಂಪ್ಲೀಟ್ ಬ್ರೇಕ್ ಅಂತ ಹೇಳ್ಬಹುದು. ಕೇಂದ್ರ ಸರ್ಕಾರದಿಂದ ಬಂದಿದೆ ಸಾರ್ಥಕ್ PDS ತಂತ್ರಜ್ಞಾನ. ನೋಡಿ, ರೇಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಭಾರಿ ಒಂದು ನಡೆಯುವ ಅಕ್ರಮ ಹಾಗೂ ದಂಧೆಗಳಿಗೆ ಮುಕ್ತಿ ಕೊಡಲು ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ವಂಚನೆ ಇಲ್ಲದೆ ಆಹಾರ ಭಾಗ್ಯ, ಆಹಾರ ಧಾನ್ಯ ತಲುಪಿಸುವ ನಿಟ್ಟಿನಲ್ಲಿ ಮೋದಿ ಸರ್ಕಾರದಿಂದ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನದ ಸಾರ್ಥಕ್ PDS ಎಂಬುವ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಡಿಜಿಟಲ್ ಮುಖಾಂತರ ನಿಯಂತ್ರಿಸುವ ಹೊಸ ಒಂದು ತಂತ್ರಜ್ಞಾನ, ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು, ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿರುತ್ತೆ. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರೇಷನ್ ವಿತರಣೆಯಲ್ಲಿ ಪಾರದರ್ಶಕತೆ ತರುವುದು. ಅಂದ್ರೆ ಲೈವ್ ಟ್ರ್ಯಾಕಿಂಗ್, ರೇಷನ್ ಕಳ್ಳತನ ಆಗೋದಿಲ್ಲ, ಮುಖ್ಯ ಗೋದಾಮಿನಿಂದ ಹೊರಟ ಅಕ್ಕಿ ನ್ಯಾಯಬೆಲೆ ಅಂಗಡಿಗೆ ಎಷ್ಟು ತಲುಪಿದೆ, ಅಲ್ಲಿಂದ ಎಷ್ಟು ಜನರಿಗೆ ವಿತರಣೆಯಾಗಿದೆ, ಎಷ್ಟು ಕೆಜಿ ವಿತರಣೆಯಾಗಿದೆ ಎಂಬ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೂಡ ಲೈವ್ ಟ್ರ್ಯಾಕ್ ಆಗಲಿದೆ. ಇದರಿಂದ ಮಧ್ಯವರ್ತಿಗಳ ಲೂಟಿ ಬಂದಾಗುತ್ತೆ. ಬಯೋಮೆಟ್ರಿಕ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಎಲ್ಲರೂ ಕೂಡ ತಮ್ಮ BPL ಕಾರ್ಡ್ಗೆ ಆಧಾರ್ ಕಾರ್ಡ್ KYC ಕಡ್ಡಾಯವಾಗಿ ಮಾಡಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ರೇಷನ್ ಸಿಗುವಂತೆ ಮಾಡಲು ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಆಧಾರ್ ಲಿಂಕ್ ವ್ಯವಸ್ಥೆ ಮತ್ತಷ್ಟು ಸೂಪರ್ ಫಾಸ್ಟ್ ಮಾಡಲಿದ್ದಾರೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಮತ್ತೆ 10 ಜಿಲ್ಲೆಗಳಿಗೆ ಅಲರ್ಟ್ ಅಂತ ಹೇಳ್ಬಹುದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು, ಮಂಡ್ಯ ಈ ಒಂದು ಭಾಗದಲ್ಲಿ, ಅಂದ್ರೆ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗದಲ್ಲಿ ಬೆಂಗಳೂರು ಸೇರಿ ಕೆಲವು ಕಡೆಗೆ ಭಾರಿ ಮಳೆ ಅಂತಾನೂ ಕೂಡ ಹೇಳ್ಬೋದು. ಗುಡುಗು ಸಿಡಿಲು ಸಮೇತ ಮುಂದಿನ 1 ವಾರಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಉತ್ತರ ಕರ್ನಾಟಕದ ಒಳನಾಡಿನ ಭಾಗದಲ್ಲಿ ಒಣ ಹವೆ ಮತ್ತು ರಾತ್ರಿ ಆಗ್ತಾ ಇದ್ದಂತೆ ಸಾಧಾರಣ ಮಳೆ, ಗುಡುಗು ಮಿಂಚು ಸಹಿತ ಸಾಧಾರಣ ಮಳೆ ಬೀಳಲಿದೆ ಅಂತಾನೂ ಕೂಡ ಹೇಳ್ಬೋದು. ಅಂದ್ರೆ ಯಾದಗಿರಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಒಂದು ಬೆಳಗಾವಿ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಮುಂದಿನ 3 ದಿನಗಳ ಕಾಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಗುಡುಗು ಸಿಡಿಲು ಬೀಳುವಾಗ ಅನಾವಶ್ಯಕವಾಗಿ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.